ಇವತ್ತಿನ ದಿನ ನಾಡಿ ಶೋಧನ ಪ್ರಾಣಾಯಾಮ ಅಂದ್ರೆ ಅಸಲಿ ಪ್ರಾಣಾಯಾಮ ಅಂತೇಳಿ ಯಾವುದಕ್ಕೆ ಕರೀತಾರೆ ಅದನ್ನು ಇವತ್ತು ನಾವು ಮಾಡೋಣ. ಸೇಮ್ ಅನುಲೋಮ ವಿಲೋಮ ಥರನ ಇದು ಏನೈತಿ, ಪೂರಕ್ ಅಂದರೆ ಉಸಿರು ತಗೊಳ್ಳೋದು, ಕುಂಭಕ್ ಹಿಡಿದಿಟ್ಕೊಳೋದು, ಅನಂತರ ರೇಚಕ್ ಅಂದರೆ ಹೊರಗಡೆ ಬಿಡೋದು. ಪೂರಕ್, ಕುಂಭಕ್, ರೇಚಕ್ ಈ ಕ್ರಿಯೆಗಳಿಗೆ ಪ್ರಾಣಾಯಾಮ ಅಂತ ಕರೀತಾರೆ. ಅಸಲಿ ಪ್ರಾಣಾಯಾಮ ಅಂದರೆ ಇದು ಯಾವ ಥರ ಅಂದರೆ ಸೇಮ್ ಅನುಲೋಮ ವಿಲೋಮ ಥರನ ಮಾಡೋದು, ಆದರೆ ಹಿಡಿದಿಟ್ಕೋಬೇಕು ಈ ಥರ. ಮನಸ್ಸು ಒಳಗಡೆ 5 ಸೆಕೆಂಡು 10 ಸೆಕೆಂಡು ಕೌಂಟ್ ಮಾಡ್ಕೋಬೇಕು. ಹೋಲ್ಡ್ ಮಾಡಬೇಕು. ಆನಂತರ ಹೊರಗಡೆ ನಿಧಾನಾಗಿ ಬಿಡಬೇಕು. ಈ ಥರ ಹೊರಗೆ ಬಿಟ್ಟ ಮೇಲೂ ಹಿಡಿದಿಟ್ಕೋಬೇಕು ಅದನ್ನು. ಅಂದ್ರೆ ಇದಕ್ಕೆ ಬಾಹ್ಯ ಕುಂಭಕ ಅಂತಾರೆ. ಆದರೆ ಒಳಗಡೆ ತಗೊಂಡಾಗ ಈ ಥರ ಅಭ್ಯಂತರ ಕುಂಭಕ್ ಹಿಡಿದಿಟ್ಕೊಳೋದು. ಒಳಗಡೆ ಏನು ಉಸಿರು ನಾವು ಹಿಡಿದಿಟ್ಕೋತೀವಿ ಅದಕ್ಕೆ ಅಭ್ಯಂತರ ಕುಂಭಕ್ ಅಂತಾರೆ. ಬಿಟ್ಟ ಮೇಲೆ ಮತ್ತೆ ಅದನ್ನ ವೇಟ್ ಮಾಡ್ತೀವಿ, ಅದಕ್ಕೆ ಬಾಹ್ಯ ಕುಂಭಕ್ ಅಂತಾರೆ. ಹೊರಗಡೆನೂ ಹಿಡಿದಿಟ್ಕೋಬೇಕು, ಒಳಗಡೆನೂ ಇಟ್ಕೋಬೇಕು ಹಿಡಿದು. ಅದರ ಕ್ರಮೇಣ ಕಂಟಿನ್ಯೂ ನೀವು ಮಾಡ್ಕೊತ ಹೋದಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇದರಿಂದ ನಮ್ಮ ಮನಸ್ಸು ಶಾಂತ ಆಗುತ್ತೆ. ಆನಂತರ ನಮ್ಮ ಬಾಡಿ ಒಳಗಡೆ ಏನು 37 ಟ್ರಿಲಿಯನ್ ಸೆಲ್ಸ್ ಕೋಶಿಕ ಅದಾವ ಅಂಥೇಳಿ ನಮ್ಮ ರಾಮದೇವ್ ಬಾಬಾ ಹೇಳ್ತಾರೆ. ಆ ಥರ ಪ್ರತಿಯೊಂದು ಕೋಶಕ್ಕೆ ಏನೈತಿ, ನಮ್ಮ ವಾಯು ತಲುಪಬೇಕು ಅಂತಂದ್ರೆ, ಆನಂತರ ಸೆಲ್ಸ್ ಆಕ್ಟಿವೇಟ್ ಆಗ್ಬೇಕಂತಂದ್ರೆ ಇದನ್ನ ಅವಶ್ಯವಾಗಿ ಮಾಡ್ಕೋಬೇಕು. ಕ್ರಮೇಣ ಮಾಡ್ಕೊತ ಹೋಗ್ಬೇಕು ಈ ಥರ. ऐसे कंटिन्यू क्या करना है, पूरक, कुंभक और रेचक, ये तीनों से मतलब ये प्राणायाम बनता है. तो इसको क्या है, ऊपर बाएं से सांस लेना है, रोक के रखना है. 1 2 3 4 5 ऐसे मन में काउंट करना है. मन में काउंट करने के बाद फिर धीरे 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 फिर दाहिने शोर से छोड़ना है. छोड़ने के बाद फिर रोकना है, रोक के रखना है इसको. अभ्यंतर कुंभक और बाह्य कुंभक कहते हैं इसको. इससे क्या है, पूरा आपका नाड़ी शोधन प्राणायाम बनता है. और इससे आपका पूरा बॉडी के अंदर जितने भी पेन है वो कम होगा, और जो गैस बनता है वो इससे कम होता है. इसको खाली पेट करना है, डेली सुबह खाली पेट करना है इसको. और जिनको हार्ट और बीपी हाइपरटेंशन जिनको है वो लोग इसको नहीं करना है, और डेली धीरे 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 प्रैक्टिस करना है. प्रैक्टिस करने से ये आपको समझ में आ जाएगा असली प्राणायाम क्या होता है. इसे सेम ऐसे लेना है, रोक के रखना है, काउंट करना मन के अंदर ही 1 2 3 4 5 ऐसे. उसके बाद फिर धीरे धीरे दाहिने शोर से फिर से उसको छोड़ना है. उसके बाद फिर इधर रोक के रखना है 5 सेकेंड. 1 2 3 4 5 ऐसे. उसके बाद फिर सांस लेना है.
ಈ ಥರ ಮಾಡೋದ್ರಿಂದ ಮನಸ್ಸಿಗೆ ಪ್ರಶಾಂತ ವಾತಾವರಣ ನೀವೇ ಕಂಡ್ಕೊತೀರಿ. ಅನಂತರ ಯಾವುದೋ ಒಂದು ಪ್ರಾಣಾಯಾಮ ಮಾಡಬೇಕಾದ್ರೆ ಅದು ಪುರುಷಾರ್ಥ ಅವಶ್ಯವಾಗಿ ಮಾಡ್ಕೋಬೇಕು. ಪುರುಷಾರ್ಥ ಪರಾಕಾಷ್ಠ ಪೌಂಚನ ಅಂತೇನಂತಾರೆ, ಅದು ಇದರಿಂದ ಮಾತ್ರ ಸಾಧ್ಯ. ಅದಕ್ಕೆ ದಿನಾಲೂ ಈ ಥರ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓ